ನಮಸ್ತೆ ಎಲ್ಲರಿಗೂ. ನಾನಿವತ್ತು ಎಗ್ ತವಾ ಬಿರಿಯಾನಿನ ಮಾಡ್ತಾಯಿದ್ದೀನಿ. ನೀವೆಂದೂ ತಿಂದಿರದ ಮತ್ತು ಮಾಡಿರದ ಬಿರಿಯಾನಿನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿ ಬರುತ್ತೆ. ಈ ಬಿರಿಯಾನಿ ಮುಂದೆ ಮಟನ್ ಚಿಕನ್ ಬಿರಿಯಾನಿ ಯಾವುದು ಬೇಡ, ಅಷ್ಟು ರುಚಿಯಾಗಿ ಬರುತ್ತೆ. ಈ ಬಿರಿಯಾನಿ ಮಾತ್ರ ಸಖತ್ ಟೇಸ್ಟಿಯಾದಂತಹ ಎಗ್ ತವಾ ಬಿರಿಯಾನಿ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ. ತುಂಬಾ ಈಸಿ ಇದೆ ಮಾಡೋದು. ಮಾತ್ರ ನೀವು ಎಕ್ಸ್ಟ್ರಾ ರೈಸನ್ನು ಮಾಡಿ ಇದ್ದಾಗ ಈ ರೀತಿ ನೀವು ಫ್ರೆಶ್ ಆಗಿ ಬಿರಿಯಾನಿನ ಮಾಡ್ಕೊಳ್ಳಿ. ಪದೇ ಪದೇ ಇದೇ ರೀತಿ ನೀವು ಬಿರಿಯಾನಿನ ಮಾಡ್ಕೊಂಡು ತಿಂತಾ ಇರ್ತೀರ, ಅಷ್ಟು ರುಚಿಯಾಗಿ ಬರುತ್ತೆ. ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದು ಎಗ್ ತವಾ ಬಿರಿಯಾನಿ ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡೋಣ. ಸಖತ್ ಟೇಸ್ಟಿಯಾದ ಬಿರಿಯಾನಿ. ಮೊದಲದಾಗಿ ನೋಡಿ, ನಾನು ಇವಾಗ 5 ಎಗ್ಗನ್ನು ತೊಗೊಂಡಿದ್ದೀನಿ. ಇದನ್ನು ಒಡೆದು ತೊಗೋತಾ ಇದ್ದೀನಿ. ಇದಕ್ಕೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಗರಂ ಮಸಾಲ, ರೆಡ್ ಚಿಲ್ಲಿ ಪೌಡರ್ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ತಗೊಳ್ಳಿ. ಇವಾಗ ನಾನು 10 ನಿಮಿಷ ಸ್ಟೀಮಲ್ಲಿ ಬೇಯಿಸಿ ತಗೋತಾ ಇದ್ದೀನಿ. ಅಷ್ಟೊತ್ತಿಗೆ ನಾನು ಇವಾಗ ಮಸಾಲನ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಜಾರಿಗೆ 1 ಹಿಡಿ ಆಗೋಷ್ಟು ಪುದೀನ, ಹಸಿಮೆಣಸಿಕಾಯಿ, ಕೊತ್ತಂಬರಿ, 1 ಬೆಳ್ಳುಳ್ಳಿ, ಶುಂಠಿ 3 ಚಿಕ್ಕ ಪೀಸಸನ್ನು ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಬಿ ತಗೊಳ್ಳಿ. ಇವಾಗ 10 ನಿಮಿಷ ಆಗಿದೆ ನೋಡಿ, ಸ್ಟೀಮಲ್ಲಿ ಇಟ್ಟಿರೋದು ಕರೆಕ್ಟಾಗಿ ಆಗಿದೆ. ಇದನ್ನು ಕಟ್ ಮಾಡಿ ತೊಗೋತಾ ಇದ್ದೀನಿ. ಈ ರೀತಿ ಸ್ಕ್ವೇರಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಸಹ ನೀವು ಮಾಡ್ಕೋಬೋದು. ನಾನು 5 ಎಗ್ಗನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಈ ರೀತಿ ಮಾಡಿಕೊಂಡ್ರೆ ಪದೇ ಪದೇ ಮಾಡ್ಕೊಂಡು ತಿಂತಾ ಇರ್ತೀರ, ಅಷ್ಟು ರುಚಿಯಾಗಿ ಬರುತ್ತೆ. ನೋಡಿ, ಈ ರೀತಿ ಸ್ಕ್ವೇರಲ್ಲಿ ಕಟ್ ಮಾಡಿ ತಗೊಳ್ಳಿ. ಇವಾಗ ನಾನು ಒಂದು ಕಡಾಯಿಗೆ ಎಣ್ಣೆಯನ್ನು ಹಾಕಿದ್ದೀನಿ. ಎಣ್ಣೆ ಕಾದ ನಂತರ 1 ಬೌಲಷ್ಟು ಉದ್ದ ಕಟ್ ಮಾಡಿರುವಂಥ ಈರುಳ್ಳಿನ ಫ್ರೈ ಮಾಡಿ ತೊಗೋತಾ ಇದ್ದೀನಿ. ಇವಾಗ ಫ್ರೈ ಆಗಿದೆ ನೋಡಿ, ಈ ರೀತಿ ಫ್ರೈ ಮಾಡಿ ತೊಗೋಬೇಕು. ತುಂಬ ರೋಸ್ಟಾಗಿ ಮಾಡ್ಕೋಬಾರ್ದು. ಇದು ಕರೆಕ್ಟಾಗಿದೆ. ತುಂಬ ರೋಸ್ಟ್ ಆದರೆ ಕೈ ಆಗುತ್ತೆ ಈರುಳ್ಳಿ, ಹಾಗಾಗಿ ಇಷ್ಟೇ ಮಾಡ್ಕೋಬೇಕು. ಇವಾಗ ಅದೇ ಕಡಾಯಿಗೆ ನಾನು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಕಾಳುಮೆಣಸು, ಚಕ್ಕೆ, ಏಲಕ್ಕಿ, ಚಕ್ರ ಮೊಗ್ಗು, ಲವಂಗ, 1 ಪಲಾವ್ ಎಲೆನ ಹಾಕ್ತಾಯಿದ್ದೀನಿ. ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ತಗೊಳ್ಳಿ. ಇವಾಗ ನೋಡಿ, ರುಬ್ಬಿಟ್ಟಿರುವಂಥ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಹಾಕಿ ಕರೆಕ್ಟಾಗಿ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ತಗೊಳ್ಳಿ. ಅದರಲ್ಲಿರುವಂಥ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರಿನ ಅಂಶ ಹೋಗಿ ಈ ರೀತಿ ಗಟ್ಟಿ ಆಗುತ್ತೆ. ಇವಾಗ ನೋಡಿ, ಒಂದು ಚಿಕ್ಕ ಬೌಲಿಂದ 1 ಬೌಲಷ್ಟು ಮೊಸರು, ಕಸೂರಿ ಮೆಂತೆ, ಗರಂ ಮಸಾಲ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆದ ನಂತರ ಫ್ರೈ ಮಾಡ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಟೊಮೆಟೊ ಯೂಸ್ ಮಾಡ್ತಾ ಇಲ್ಲ. ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿ ತಗೊಳ್ಳಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ಆಲ್ರೆಡಿ ನಾನು ಎಗ್ಗಲ್ಲಿ ಹಾಕಿರೋದು, ಹಾಗಾಗಿ ನೋಡಿಕೊಂಡು ಹಾಕಬೇಕಾಗುತ್ತೆ. ನೋಡಿ, ಇವಾಗ ನೀರಿನ ಅಂಶ ಹೋಗಿ ಈ ರೀತಿ ಗಟ್ಟಿ ಆಗಬೇಕು. ಇವಾಗ ನೋಡಿ, ನಾನು ಕಟ್ ಮಾಡ್ಕೊಂಡಿರೋವಂಥ ಎಗ್ಗನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಕಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಉದುರಾಗಿ ಮಾಡ್ಕೊಂಡಿರುವಂಥ ರೈಸನ್ನು ತೊಗೋತಾ ಇದ್ದೀನಿ. 1 ಬೌಲ್ ಅಷ್ಟು ತೊಗೊತಾ ಇದ್ದೀನಿ. ಇದು 2ರಿಂದ 3 ಆಗುತ್ತೆ ನೋಡಿ ರೈಸು. ನೋಡಿ, ಮೇಲೆ ಈ ರೀತಿ ಹಾಕ್ಕೋಬೇಕು. ಇವಾಗ ನೀವು ಮಧ್ಯಾಹ್ನ ರೈಸ್ ಮಾಡಿರ್ತೀರ, ಎಕ್ಸ್ಟ್ರಾ ಉಳಿದಿರುತ್ತೆ. ರಾತ್ರಿ ಏನು ಮಾಡಬೇಕು ಅಂತ ಗೊತ್ತಾಗದಾಗ ಈ ರೀತಿ ಡಿಫ್ರೆಂಟಾಗಿ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿ ಬರುತ್ತೆ. ಇವಾಗ ನೋಡಿ, ಮತ್ತೆ ಫ್ರೈ ಮಾಡಿರುವಂಥ ಈರುಳ್ಳಿನ ಮೇಲೆ ಹಾಕ್ತಾಯಿದ್ದೀನಿ. ಹಾಕಿ 1 ಟೀ ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ನಾನು ಫುಡ್ ಕಲರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಜಾಸ್ತಿ ಹಾಕ್ತಾಯಿಲ್ಲ, ಸ್ವಲ್ಪ ಹಾಕ್ತಾ ಇರೋದು. ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಹಾಗೆ ಇಡಿ. ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಡ್ಕೋಬೇಕು. ಇವಾಗ ನೋಡಿ, 10 ನಿಮಿಷ ಆಗಿದೆ. ಇವಾಗ ನಾನು ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿ ತೊಗೋತಾ ಇದ್ದೀನಿ.
ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಬಿಸಿ ಇರುವಾಗಲೇ ತಿಂತಾ ಇರಬೇಕು. ನೀವು ಹಾಗೇನೂ ತಿನ್ಬೋದು ಅಥವಾ ಯಾವುದಾದ್ರೂ ಪನ್ನೀರ್ ಗ್ರೇವಿ ಅಥವಾ ಚಿಕನ್ ಗ್ರೇವಿ ಜೋಡಿ ಸಹ ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಈ ರೀತಿ ಮಾಡಿಕೊಂಡ್ರೆ ಚಿಕನ್ ಮಟನ್ ಬಿರಿಯಾನಿನ ಮರ್ತೇ ಬಿಡ್ತೀರಾ, ಅಷ್ಟು ರುಚಿಯಾಗಿ ಬರುತ್ತೆ. ನೋಡಿ ಸಖತ್ ಟೇಸ್ಟಿಯಾಗಿರುವಂಥ ಮೊಟ್ಟೆ ತವಾ ಬಿರಿಯಾನಿ ರೆಡಿಯಾಗಿದೆ. ನೀವು ಸಹ ಟ್ರೈ ಮಾಡಿ ನೋಡಿ, ಸಖತ್ತಾಗಿ ಬರುತ್ತೆ ಟೇಸ್ಟ್ ಮಾತ್ರ. ಇವಾಗ ನಾನು ಸರ್ವ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಫಾಲೋ ಮಾಡೋದನ್ನು ಮರಿಬೇಡಿ. ನೀವು ಸಹ ಟ್ರೈ ಮಾಡಿ ನೋಡಿ. ಇವಾಗ ಪದೇ ಪದೇ ಒಂದೇ ಥರ ಬಿರಿಯಾನಿನ ತಿಂದು ಬೋರ್ ಆದಾಗ ಈ ರೀತಿ ಡಿಫ್ರೆಂಟಾಗಿ ಮಾಡ್ಕೊಳ್ಳಿ, ಸಖತ್ ಟೇಸ್ಟಿಯಾಗಿ ಬರುತ್ತೆ. ಪದೇ ಪದೇ ನೀವು ಇದೇ ರೀತಿ ಬಿರಿಯಾನಿನ ಮಾಡ್ಕೊಂಡು ತಿಂತಾ ಇರ್ತೀರಾ. ಅಷ್ಟೇ ಅಲ್ಲದೆ ಎಕ್ಸ್ಟ್ರಾ ರೈಸ್ ಇದ್ದಾಗ ಇದೇ ರೀತಿ ನೀವು ಮಾಡ್ಕೊತಾ ಇರ್ತೀರ ನೋಡಿ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ರೈಸ್ ಮಾತ್ರ ಟೇಸ್ಟು ಸಹ ಅಷ್ಟೇ ಸಖತ್ತಾಗಿ ಬಂದಿದೆ. ನಿಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಸರ್ಪ್ರೈಸ್ ಆಗಿ ಈ ರೀತಿ ಮಾಡಿಕೊಡಿ, ಅವರಿಗೆ ಅನಿಸೋದೇ ಇಲ್ಲ ಇದು ಎಗ್ಗಿಂದ ಮಾಡಿರೋದು ಅಂತ. ಅಷ್ಟು ರುಚಿಯಾಗಿ ಬಂದಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ ನೋಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿ ಒಂದಿಗೆ ಹಾಗೂ ಹೋಮ್ ರೆಮಿಡಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.